ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಡೇ 25 ಆಫ್ 60 ಡೇಸ್ ವೆಯ್ಟ್ ಲಾಸ್ ಚಾಲೆಂಜ್. ಸೊ ಬೆಳಗ್ಗೆ ಎದ್ದು ಎಂಟಿ ಸ್ಟಮಕಲ್ ವೆಯ್ಟ್ ಚೆಕ್ ಮಾಡಿಕೊಂಡೆ 73.30 kgs ಇದ್ದೀನಿ. ಸೊ ನಿನ್ನೆಗೆ ಇವತ್ತಿಗೆ ಪ್ರಾಬ್ಲಿ ಒಂದು 10 ಗ್ರಾಮ್ಸ್ ಕಡಿಮೆ ಆಗಿರ್ತೀನಿ ಅಷ್ಟೇ. ಸೊ ಆಮೇಲೆ ಹೇಳ್ತೀನಿ ನಾನು ಏನಕ್ಕೆ ಇನ್ನೂ 73 ಸ್ಟಕ್ ಆಗಿಬಿಟ್ಟಿದ್ದೀನಿ, 72 ಯಾಕೆ ಹೋಗಿಲ್ಲ ಅಂತ. ಸೊ ಇವತ್ತು ನನ್ನ ಮಗಂದು ಸೆಕೆಂಡ್ ಡೇ ಎಟ್ ಸ್ಕೂಲ್. ಸೊ ನಾನು ರೆಡಿ ಮಾಡಿ ಸ್ಕೂಲ್ ಹತ್ರ ಡ್ರಾಪ್ ಮಾಡೋಣ ಅಂತ ಹೊರಟೆ. ಹೋಗೋಕ್ಕೂ ಮುಂಚೆ ಅವ್ರ ಅಮ್ಮಗೆ ಬಾಯ್ ಹೇಳ್ದೆ, ಅದಾದಮೇಲೆ ನಮ್ದು 2 ಬಾಯ್ಸ್ಗೂ ಬಾಯ್ ಹೇಳಿ ಸೊ ನಾನು ನನ್ನ ಮಗ ಸ್ಕೂಲ್ ಕಡೆ ಹೊರಟ್ವಿ. ಸ್ಕೂಲ್ ಹತ್ರ ಡ್ರಾಪ್ ಮಾಡಿ ಬಂದು ನಾನು ಬ್ರೇಕ್ಫಾಸ್ಟ್ ಮಾಡಿದೆ. ಬ್ರೇಕ್ಫಾಸ್ಟ್ ಓವರ್ನೈಟ್ ಓಟ್ಸ್ ವಿತ್ ಫ್ರೂಟ್ಸ್, ಆಲ್ಮೋಸ್ಟ್ 450 ಕ್ಯಾಲರೀಸ್ ಸಿಗುತ್ತೆ ನಿಮಗೆ ಇದರಿಂದ. ಸೊ ನಾನು ಯಾಕೆ ಇನ್ನೂ 73 ಸ್ಟಕ್ ಆಗಿದ್ದೀನಿ ಅಂತಂದರೆ, ಬಿಕಾಸ್ ಸೊ ರಾತ್ರಿ ಡಿನ್ನರ್ ನಾನು 7:30 to 8 o'clock ಒಳಗಡೆ ಮುಗಿಸ್ಬಿಡ್ತೀನಿ. ಅದಾದಮೇಲೆ ಹೊರಗಡೆ ಹೋದಾಗ ಏನಾದರೂ ಒಂದು ಸ್ವಲ್ಪ ತಿನ್ಬಿಡ್ತಿದ್ದೀನಿ, ಲೈಕ್ ದೋಸೆ, ಗೋಬಿ, ಪಾನಿಪುರಿ ಏನೋ ಒಂದು ಐಟಮ್ ತಿನ್ಬಿಡ್ತಾ ಇದ್ದೀನಿ. ಸೊ ಹಾಗಾಗಿ ನನ್ನ ವೆಯ್ಟ್ ಕಡಿಮೆ ಆಗ್ತಿಲ್ಲ. ಸೊ ನೀವು ಆದಷ್ಟು ಅದನ್ನೆಲ್ಲ ಅವಾಯ್ಡ್ ಮಾಡಲಿಕ್ಕೆ ಟ್ರೈ ಮಾಡಿ ಡಿನ್ನರ್ ಆದಮೇಲೆ. ಸೊ ಮಧ್ಯಾಹ್ನ ಮೀಲ್ಸ್ಗೆ ರಾಗಿ ಮುದ್ದೆ, ನುಗ್ಗೆಕಾಯಿ ಸಾರು, ಒಂದು ಸ್ವಲ್ಪ ಪನ್ನೀರ್ ಫ್ರೈ, ಅದಾದಮೇಲೆ 2 ಬಾಯ್ಲ್ಡ್ ಎಗ್, 2 ಆಫ್ ಬಾಯ್ಲ್ಡ್ ಆಮ್ಲೆಟ್ ಹಾಕ್ಕೊಂಡೆ. ಅದಾದಮೇಲೆ ಒಂದು ಸ್ವಲ್ಪ ಕುಕುಂಬರ್. ಸೊ ಈ ಪ್ಲೇಟಲ್ಲಿ ನಿಮ್ಗೆ ಆಲ್ಮೋಸ್ಟ್ ಎಲ್ಲನೂ ಇದೆ, ಫೈಬರ್ ಇದೆ, ಕಾರ್ಬೋಹೈಡ್ರೇಟ್ಸ್ ಇದೆ, ಪ್ರೋಟೀನ್ ಇದೆ. ಆದಮೇಲೆ 10K ಸ್ಟೆಪ್ಸ್ ಕಂಪ್ಲೀಟ್ ಮಾಡೋಣ ಅಂತ ಈವ್ನಿಂಗ್ ಏನೋ ಲೆಗ್ ಕಡೆ ಹೊರಟೆ. ಸೊ ರನ್ನಿಂಗ್ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಆ್ಯಸ್ ಯೂಶುವಲ್ 20 to 25 ಮಿನಿಟ್ಸ್ ಫುಲ್ ಬಾಡಿ ವಾರ್ಮಪ್, ಅದಾದಮೇಲೆ ಫುಲ್ ಸ್ಟ್ರೆಚಿಂಗ್ ಮಾಡಿಕೊಂಡೆ. ಸೊ ಇಲ್ಲ ಸ್ಟ್ರೆಚಿಂಗ್ ಎಲ್ಲ ಕಂಪ್ಲೀಟ್ ಮಾಡಿಕೊಂಡು 10K ಸ್ಟೆಪ್ಸ್ ಕಂಪ್ಲೀಟ್ ಮಾಡೋಣ ಅಂತ ಸ್ಟಾರ್ಟ್ ಮಾಡಿದೆ. ಸೊ ಆಫ್ಟರ್ 1 hour 45 ಮಿನಿಟ್ಸ್ ಆದಮೇಲೆ ಆಲ್ಮೋಸ್ಟ್ ನನ್ನ 10K ಸ್ಟೆಪ್ಸ್ ಕಂಪ್ಲೀಟ್ ಮಾಡಿಕೊಂಡು ಮನೆ ಕಡೆ ಹೊರಟೆ. ಸೊ ರಾತ್ರಿ ಡಿನ್ನರ್ಗೆ 1 ಗ್ಲಾಸ್ ಮಲ್ಟಿಗ್ರೈನ್ ಮಿಕ್ಸು, ಒಂದು ಸ್ವಲ್ಪ ಪಾಪಾಯ ತೊಗೊಂಡಿದ್ದೀನಿ, ಅದಾದಮೇಲೆ ಜಾಕ್ ಫ್ರೂಟ್. ಸೊ ಇದಾಗಿತ್ತು ನನ್ನ ಡಿನ್ನರ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಮತ್ತೆ ಸಿಗೋಣ ನಾಳೆ.